ಈ ದಿನ ವಿಶ್ವ ಕಾರ್ಮಿಕರ ದಿನಾಚರಣೆ. ಎಲ್ಲರಿಗೂ ವಿಶ್ವ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳು. ಇಲ್ಲಿ ಎಲ್ಲ ಕಾರ್ಮಿಕರು ಸೇರಿದ್ದೀರಾ ನೋಡ್ತಾ ಇದ್ರೆ ಸಂತೋಷ ಆಗುತ್ತೆ. ಕಾರ್ಮಿಕರಂದ್ರೆ ನಮ್ಮ ದೇಶದ ಅಭಿವೃದ್ಧಿಗೆ ನಿಮ್ಮ ಪಾತ್ರ ತುಂಬಾ ಮುಖ್ಯವಾಗುತ್ತಿದೆ. ಆದ್ದರಿಂದ ತಾವು ದೇಶದ ಅಭಿವೃದ್ಧಿಯಲ್ಲಿ ಮುಖ್ಯ ಪಾತ್ರ ವಹಿಸಲು ನೀವು ಕೂಡ ಕಾರಣವಾದಕ್ಕೆ ನಿಮಗೆಲ್ಲರೂ ಧನ್ಯವಾದಗಳು. ವಿಶ್ವ ಕಾರ್ಮಿಕ ದಿನಾಚರಣೆ ನಿಮಗೆ ಏನು ಹಕ್ಕುಗಳಿವೆ, ಅದನ್ನು ಯಾವ ರೀತಿ ಸಾಧಿಸಬೇಕು ಅನ್ನೋದ್ರ ಬಗ್ಗೆ ಅದನ್ನ ನ್ಯಾಯಾಲಯದ ಮುಖಾಂತರವಾಗಲಿ ಯಾವುದ್ರ ಮುಖಾಂತರವಾಗಲಿ ನೀವು ಯಾವ ರೀತಿ ಅದನ್ನ ಪಡಿಬಹುದು ಅಂತ ಇಷ್ಟೊತ್ತು ನಿಮಗೆ ವಕೀಲ ಸುಬ್ರಹ್ಮಣ್ಯ ಅವರನ್ನು ಕಳಿಸ್ಕೊಟ್ಟಿದ್ದಾರೆ. ಅದೇ ರೀತಿ ನಿಮ್ಮ ಲೇಬರ್ ಕಾರ್ಮಿಕರಿಗೆ ಯಾವುದೇ ತೊಂದರೆಗಳಾಗಲಿ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಜಿಲ್ಲಾ ನ್ಯಾಯಾಲಯ ಅದಕ್ಕೆ ಒಂದು ಲೇಬರ್ ಕೋರ್ಟ್ ಅಂತಿದೆ, ಅಲ್ಲಿ ನೀವು ಆ ಕೇಸುಗಳನ್ನು ಹಾಕಿ ಅದರಿಂದ ಒಂದು ಅನುಕೂಲವನ್ನು ಪಡಿಬಹುದು. ಅದರಿಂದ ಮತ್ತೆ ಬರೀ ಒಂದು ಕಾರ್ಮಿಕರನ್ನೇ ಅಲ್ಲ, ಒಂದು ನಮ್ಮ ನ್ಯಾಯಾಲಯದಿಂದ ನಿಮ್ಗೆ ಏನಿದೆ ಒಂದು ಉಚಿತ ಕಾನೂನು ಸಮಿತಿ ಇದೆ, ತಾಲೂಕು ಕಾನೂನು ಸಮಿತಿ. ತಾವು ಯಾರೇ ಆಗ್ಬೋದು, ನ್ಯಾಯಾಲಯದಲ್ಲಿ ಒಂದು ಕೇಸ್ ನೀವು ದಾಖಲು ಮಾಡಬೇಕಂದ್ರೆ ಕೋರ್ಟ್ಗೆ ಫೀಸ್ ಕಟ್ಟಬೇಕಾಗುತ್ತೆ. ಅದೇ ನೀವು ಸುಮಾರು ಜನ ಇಲ್ಲಿ ಕಾರ್ಮಿಕರಿದ್ದೀರಾ, ನಮ್ಮ ಹತ್ರ ಫೀಸ್ ಕಟ್ಟಕ್ಕೆ ಕೋರ್ಟ್ಗೆ ಆಗೋದಿಲ್ಲ, ನಾವು ಮುಂದೆ ಕಾನೂನಲ್ಲಿ ನಮಗೇನೋ ತೊಂದರೆ ಇದೆ, ಕಾನೂನಲ್ಲಿ ನಾವೇನು ಸಾಧನೆ ಮಾಡಬೇಕು, ಹೆಂಗೆ ನಾವು ನೋಡ್ಕೋಬೇಕು, ಫೀಸ್ ಕಟ್ಟಬೇಕು ಸಾಧ್ಯ ಇಲ್ಲ ಅಂತ ನಿಮ್ಗೆ ಸುಮಾರು ಜನಕ್ಕೆ ತೊಂದರೆ ಇರ್ಬೋದು, ಫೀಸ್ ಕಟ್ಟಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಒಂದು ಕಾನೂನು ಉಚಿತ ಕಾನೂನು ಸಲಹಾ ಸಂಸ್ಥೆ ಅಂತ ಇರುತ್ತೆ. ಅಲ್ಲಿ ನೀವು ಹೋಗಿ ತಾಲೂಕು ಕಾನೂನು ಸಂಸ್ಥೆಯಲ್ಲಿ ನಿಮ್ಗೆ ಯಾವುದೇ ಒಂದು ತೊಂದರೆ ಇದ್ದಾಗ ನಿಮ್ಗೆ ಅರ್ಜಿ ಮುಖಾಂತರ ಕೊಟ್ಟರೆ ಅಲ್ಲಿ ನಿಮಗೆ ಒಂದು ಉಚಿತವಾಗಿ ನ್ಯಾಯಾಲಯದಿಂದ ಒಂದು ವಕೀಲರನ್ನು ನೇಮಿಸ್ಕೊಡ್ತಾರೆ ಜಡ್ಜಿಗಳು. ಅದಕ್ಕೆ ಯಾವುದೇ ಫೀಸ್ ಕಟ್ಟುವಷ್ಟಿಲ್ಲ, ಅದರ ಫೀಸ್ ಎಲ್ಲ ನ್ಯಾಯಾಲಯನೇ ಭರಿಸುತ್ತೆ ಕೋರ್ಟ್ ಅವರು. ಮತ್ತೆ ನಿಮಗೆ ಉಚಿತವಾಗಿ ಕೇಸನ್ನು ದಾಖಲಿಸಲಿಕ್ಕೆ ಆಗುತ್ತೆ, ಮತ್ತೆ ಆ ಕೇಸ್ ನಡೆಸಲಿಕ್ಕೆ ಫ್ರೀ ಲಾಯರ್ ಅನ್ನು ನಿಮಗೆ ಕೊಡ್ತಾರೆ. ಅದರ ಬಗ್ಗೆ ಅವರು ಕೇಸನ್ನು ನಿಮಗೆ ನಡೆಸ್ಕೊಡ್ತಾರೆ. ಮತ್ತೆ ನಿಮ್ಗೆ ಏನು ಕಾನೂನಲ್ಲಿ ತೊಂದರೆ ಇದೆ ಆ ಕೇಸನ್ನು ಪೂರ್ತಿ ಆಗುವವರೆಗೂ ಅದರ ಫೀಸ್ ಎಲ್ಲ ನ್ಯಾಯಾಲಯ ಮತ್ತು ವಕೀಲ ಫೀಸ್ ನ್ಯಾಯಾಲಯನೇ ಭರಿಸುತ್ತೆ. ಆ ರೀತಿ ನಿಮ್ಗೆ ಅನುಕೂಲ ಮಾಡ್ಕೊಳ್ಳಿಕ್ಕೆ ಆಗುತ್ತೆ. ಈ ವಿಷಯ ಯಾಕೆಂದ್ರೆ ತುಂಬಾ ಜನ ಬಡವರು ಇರೋದ್ರಿಂದ ಕೋರ್ಟ್ಗೆ ನಾವು ಹೋಗ್ಲಿಕ್ಕೆ ಆಗೋದಿಲ್ಲಪ್ಪ, ಹಳ್ಳಿಗಳಿಂದ ಆಗ್ಬೋದು, ಕಾರ್ಮಿಕರು ಇರ್ಬೋದು, ಇಂಥ ಜನ ಎಲ್ಲ ಕೋರ್ಟ್ಗೆ ಬಂದು ಫೀಸ್ ಕೊಟ್ಬಿಟ್ಟು ನಮ್ಮ ನ್ಯಾಯವನ್ನು ಪಡೀಲಿಕ್ಕೆ ಆಗೋದಿಲ್ಲ ಅಂತವರೆಲ್ಲ ಈ ಪಡಿಬಹುದು. ಈ ರೀತಿ ಕಾನೂನು ಸಲಹಾ ಸಮಿತಿಯಿಂದ ಫೀಸ್ ಇದೆಲ್ಲ ಕಾನೂನು ಮತ್ತೆ ಕೋರ್ಟ್ಗೆ ಹೋಗಿ ಒಂದು ಕಾನೂನನ್ನು ನ್ಯಾಯದಾನವನ್ನು ಪಡಿಬಹುದು ಅಂತ ನಿಮಗೆ ಈ ವೇದಿಕೆ ಮುಖಾಂತರವಾಗಿ ನಾನು ತಿಳಿಯೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಎರಡು ಮಾತುಗಳು ಆಡಲಿಕ್ಕೆ ನಮ್ಗೆ ಅವಕಾಶ ಮಾಡಿದ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಈ ಭಾಷಣ ಮುಗಿಸ್ತೇನೆ.